ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಾನು ಚಾಕ್ಲೇಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋದು ಮ್ಯಾಂಗೋ ಚಾಕ್ಲೇಟ್ ಮತ್ತು ಸ್ಟ್ರಾಬೆರಿ ಹಾಗೆ ನಟ್ಸ್ನ ಯೂಸ್ ಮಾಡಿಕೊಂಡು ಚಾಕ್ಲೇಟ್ಸ್ ಕೂಡ ಮಾಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಕೊಕೊನಟ್ ಫಿಲ್ಡ್ ಟ್ರಫಲ್ಸ್ ಕೂಡ ಮಾಡಿದ್ದೀನಿ. ಚಾಕ್ಲೇಟ್ಸ್ ಮಾಡೋದಕ್ಕೆ ನಾರ್ಮಲ್ ಆಗಿ ನಾನಿಲ್ಲಿ ಕಾಂಪೌಂಡ್ಸ್ನೇ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ತೊಗೊಂಡಿರೋದು ಮ್ಯಾಂಗೋ ಚಾಕ್ಲೇಟ್ ಕಾಂಪೌಂಡ್. ಮೊದಲಿಗೆ ಈ ಕಾಂಪೌಂಡ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಿಂದ ಬಾಯ್ಲ್ ಮಾಡಿಕೊಂಡು ಇದನ್ನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸ್ಟ್ರಾಬೆರಿ ಕಾಂಪೌಂಡ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಅದೇ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡಿಂದ ಇದನ್ನು ಬಾಯ್ಲ್ ಮಾಡಿಕೊಂಡು ಮೆಲ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮಾರ್ಡೆ ಕಂಪ್ನಿಯ ಚಾಕ್ಲೇಟ್ ಕಾಂಪೌಂಡ್ಸ್ನ. ಮಾರ್ಡೆ ಸಿಕ್ಕಿಲ್ಲ ಅಂದರೆ ನೀವು ಬೇರೆ ಚಾಕ್ಲೇಟ್ ಕಾಂಪೌಂಡ್ನ ಕೂಡ ಯೂಸ್ ಮಾಡ್ಕೋಬಹುದು. ಈಗ ನಾನು ಈ ಮೆಲ್ಟ್ ಆಗಿರೋ ಮ್ಯಾಂಗೋ ಚಾಕ್ಲೇಟ್ ಕಾಂಪೌಂಡ್ನ ಚಾಕ್ಲೇಟ್ ಮೌಲ್ಡಲ್ಲಿ ಹಾಕಿದ್ದೀನಿ. ಇದನ್ನು ನಾನೀಗ ರೆಫ್ರಿಜರೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕೊಕೊನಟ್ ಟ್ರಫಲ್ಸ್ನ ಮಾಡೋದಕ್ಕೆ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ವೈಟ್ ಚಾಕ್ಲೇಟ್ ಕಾಂಪೌಂಡ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಟ್ ಮಾಡ್ಕೊಂಡಿರೋ ವೈಟ್ ಚಾಕ್ಲೇಟ್ ಕಾಂಪೌಂಡ್ನ ಒಂದು ಬೌಲಲ್ಲಿ ಹಾಕಿ ಇದನ್ನು ಕೂಡ ಡಬಲ್ ಬಾಯ್ಲಿಂಗ್ ಮೆಥಡಿಂದ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಡೆಸಿಕೇಟೆಡ್ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದರಲ್ಲಿ ನಾನು ಮೆಲ್ಟ್ ಆಗಿರೋ ಚಾಕ್ಲೇಟ್ ಕಾಂಪೌಂಡ್ ಅಂದರೆ ಮೆಲ್ಟ್ ಆಗಿರೋ ವೈಟ್ ಚಾಕ್ಲೇಟ್ ಕಾಂಪೌಂಡ್ನ ಹಾಕೊಳ್ತಾ ಇದ್ದೀನಿ. ಈ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಇದನ್ನು ಕೂಡ ಹಾಫ್ ಆನ್ ಅವರ್ವರೆಗೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನ ಕೂಡ ಕಟ್ ಮಾಡಿಕೊಂಡು ಬೌಲಲ್ಲಿ ಹಾಕಿ ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಿಂದ ಈ ರೀತಿ ಮೆಲ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನ ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ರೆಫ್ರಿಜರೇಟರ್ನಲ್ಲಿ ಇಟ್ಟಿರೋ ಈ ಕೊಕೊನಟ್ ಬಾಲ್ಸ್ಗಳನ್ನು ಆಚೆ ತೆಗಿತಾ ಇದ್ದೀನಿ. ಇದನ್ನೀಗ ಈ ಮೆಲ್ಟ್ ಆಗಿರೋ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನಲ್ಲಿ ಈ ಕೊಕೊನಟ್ ಬಾಲ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಒಂದೊಂದಾಗಿ ಈ ಪ್ಲೇಟಲ್ಲಿ ಇಡ್ತಾ ಬರಬೇಕು. ಇದನ್ನೆಲ್ಲ ಪ್ಲೇಟ್ನಲ್ಲಿ ಇಟ್ಟಿದ್ದಾದಮೇಲೆ ಮತ್ತೆ ಇದನ್ನು ರೆಫ್ರಿಜರೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ಡ್ರೈ ಫ್ರೂಟ್ ಚಾಕ್ಲೇಟ್ಸ್ನ ಮಾಡೋದಕ್ಕೆ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಈ ಚಾಕ್ಲೇಟಲ್ಲಿ ಯೂಸ್ ಮಾಡ್ಕೋಬಹುದು. ಈ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ. ರೋಸ್ಟ್ ಮಾಡಿರೋ ಈ ಡ್ರೈ ಫ್ರೂಟ್ಸ್ನ ಉಳಿದಿರೋ ಚಾಕ್ಲೇಟ್ ಕಾಂಪೌಂಡ್ನಲ್ಲಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಇಟ್ಟು ರೆಫ್ರಿಜರೇಟ್ ಮಾಡಬೇಕಾಗುತ್ತೆ. ಈಗ ಈ ಕೊಕೊನಟ್ ಟ್ರಫಲ್ಸ್ ರೆಡಿಯಾಗಿದೆ. ಇದ್ರ ಮೇಲೆ ಈಗ ನಾನು ಗಾರ್ನಿಷಿಂಗೋಸ್ಕರ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಹಾಕ್ತಾ ಇದ್ದೀನಿ.
ತುಂಬಾ ಟೇಸ್ಟಿಯಾಗಿರೋ ಕೊಕೊನಟ್ ಟ್ರಫಲ್ಸ್, ಹೋಮ್ ಮೇಡ್ ಕೊಕೊನಟ್ ಟ್ರಫಲ್ಸ್ ರೆಡಿಯಾಗಿದೆ. ನೀವು ಕೂಡ ಈ ಚಾಕ್ಲೇಟ್ಸ್ಗಳನ್ನೆಲ್ಲ ಆದಷ್ಟು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡ್ತಾ ಇರಿ. ಆದಷ್ಟು ಹೊರಗಡೆ ಚಾಕ್ಲೇಟ್ಸ್ ಕೊಡಿಸೋದನ್ನು ಕಡಿಮೆ ಮಾಡಿ. ನಿಮಗೇನಾದರೂ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಹೋಮ್ ಮೇಡ್ ಚಾಕ್ಲೇಟ್ಸ್ಗಳು ಬೇಕು ಅನಿಸಿದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ನಂಬರ್ಗೆ ವಾಟ್ಸಪ್ ಮಾಡಬಹುದು. ನಮ್ಮಲ್ಲಿ ಕಸ್ಟಮೈಸ್ಡ್ ಚಾಕ್ಲೇಟ್ಸ್ ಕೂಡ ಅವೈಲೇಬಲ್ ಇದೆ. ನಿಮಗೇನಾದರೂ ಬೇಕು ಅನಿಸಿದರೆ ಈ ನಂಬರ್ಗೆ ವಾಟ್ಸಪ್ ಮಾಡಬಹುದು. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮ್ಲಿಗಳಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾಕ್ಲೇಟ್ಸ್ಗಳು ಹೇಗಿವೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.